ग्रीव साध साध सब नेक हैं, आप अपनी ठोरी, जो सतलोक ले जाएंगे वो साधु कोई और। ಈಗ ಪುಣ್ಯಾತ್ಮರೇ, ಪರಮಾತ್ಮ ಹೇಳ್ತಾರೆ, कबीर जिह्वा तो वाहे भली, जो रटे हरि नाम, नहीं तो काट फेंक दियो ये मुख में भलो ना चामे। ಪರಮಾತ್ಮನು ಇದು ತಮಗೆ ಎಷ್ಟು ಸುಂದರ ಶರೀರವನ್ನು ನೀಡಿದ್ದಾರೆ ಮತ್ತು ನಂತರ ಇದರಲ್ಲಿ ನಾಲಿಗೆ ನೀಡಿದ್ದು ಇದು ಎಷ್ಟು ಒಳ್ಳೆಯ ಭಾಷೆ ಮಾತಾಡಬಲ್ಲದು. ಈ ನಾಲಿಗೆಯ ಒಂದು ವೇಳೆ ಸದುಪಯೋಗವಿದೆಯಾದರೆ ಪರಮಾತ್ಮನ ಕುರಿತಾಗಿ ಚರ್ಚೆ ಮಾಡುವುದು, ಅವನ ಗುಣಗಾನ ಮಾಡುವುದು, ಅವನ ಮಹಿಮೆಯ ವಾಣಿಯನ್ನು ಓದುವುದು, ಮಾತನಾಡುವುದು ಮತ್ತು ಸ್ಮರಣೆ ಮಾಡುವುದು ಇದರದು ಇದೇ ಯೂಸ್ ಆಗಿದೆ. ಒಂದೊಮ್ಮೆ ನಾವು ಇದನ್ನು ಮಾಡಲಿಲ್ಲವೆಂದರೆ ಆಗ ನಂತರ ಹೇಳ್ತಾರೆ, ಮುಂದಕ್ಕೆ ಪರಮಾತ್ಮ ನಾಲಿಗೆಯನ್ನಂತೂ ಕೊಡುವರು ತಮಗೆ, ಆದರೆ ಧ್ವನಿಯನ್ನು ಕೊಡಲಾರರು. ಅಂದರೆ ಈಗ ತಾವು ಬಾಯಿಯಿಂದ ಮಾತನಾಡಿ ಹೇಳಲಾರಿರಿ. ಹೇಗೆಂದರೆ ಇಂದು ಸ್ವಲ್ಪವೇ ಯಾವುದಾದರೂ ಗಾಯವಾಗಿದ್ದರೆ ಡಾಕ್ಟರ್ ಬಳಿ ಹೋಗುತ್ತೀರಿ, ಪರಿವಾರದವರಿಗೆ ಹೇಳುತ್ತೀರಿ ನನಗೆ ನೋವಾಗುತ್ತಿದೆ, ತಕ್ಷಣವೇ ಕರೆದುಕೊಂಡು ಹೋಗುತ್ತಾರೆ ಮತ್ತು ಸಮಾಧಾನ ಆಗುತ್ತದೆ. ಒಂದು ವೇಳೆ ನಾವು ಪಶು ಆಗಿದ್ದರೆ ಆಗ ನಾವು ಹೇಳಲೂ ಶಕ್ತರಾಗಿರುವುದಿಲ್ಲ ನಮಗೆ ನೋವು ಎಲ್ಲಿ ಆಗುತ್ತಿದೆ ಎಂದು. ಒಂದು ಬಾರಿ ನಮ್ಮದೊಂದು ಎತ್ತು ಇದ್ದಿತು ಮತ್ತು ಒಳ್ಳೆಯ ಉಳುಮೆಗಾರರಾಗಿರುತ್ತಿದ್ದರು ರೈತರು. ಅವರು ಹೊತ್ತಿಗೆ ಸರಿಯಾಗಿ ಕೊಂಡೊಯ್ಯುತ್ತಿದ್ದರು ಎತ್ತುಗಳನ್ನು. ಹೊಲಕ್ಕೆ ಹೋಗುವಷ್ಟರಲ್ಲಿ ಸೂರ್ಯೋದಯವೂ ಆಗುತ್ತಿತ್ತು, ತಮ್ಮ ಸರಿಯಾದ ನೆಲೆಗೆ ತಲುಪುವಾಗ. ಹೀಗೆಯೇ ಬೆಳಿಗ್ಗೆ ಉಳುಮೆ ಮಾಡುವವನು ಎತ್ತನ್ನು ಕೊಂಡು ಹೋದ. ಅದಕ್ಕೆ ರಸ್ತೆಯಲ್ಲಿ ಎಲ್ಲೋ ಒಂದು ಮೊಳೆಯೊಂದು ಚುಚ್ಚಿ ಕಾಲಿನೊಳಗೆ ಹೋಯಿತು ಹಿಂದಿನ ಗೊರಸಿನಲ್ಲಿ, ಮತ್ತು ಅದು ಕತ್ತಲಲ್ಲಿ ಕಾಣಿಸಲಿಲ್ಲ. ಅದಕ್ಕೆ ಕ್ಯಾಪ್ ಇರಲಿಲ್ಲ. ಆ ಮೊಳೆ ಇಷ್ಟು ಉದ್ದವಾಗಿರುತ್ತದೆ, ಇಷ್ಟು ಉದ್ದ ಮೊಳೆಯಂತೆ. ಅದರ ಮೇಲಿನ ಮುಂಭಾಗ ಅದು ಕಟ್ಟಾಗಿತ್ತು ಮತ್ತು ಯಾರೋ ಒಬ್ಬ ಅಯೋಗ್ಯನು ಅದನ್ನು ರಿಜೆಕ್ಟ್ ಆಗಿರುವ ಕಾರಣ ಗಲ್ಲಿಯಲ್ಲಿ ಬಿಸಾಡಿದ್ದನು ಮತ್ತದು ಎತ್ತಿನ ಕಾಲಿನಲ್ಲಿ ಪೂರ್ತಿಯಾಗಿ ಸೇರಿಕೊಂಡಿತು. ಗೊರಸುಗಳ ಮಧ್ಯೆ ಒಂದು ಮೃದು ಜಾಗ ಇರುತ್ತದೆ ಮತ್ತು ಎತ್ತು ಯಾವಾಗ ಬೇಗ ಬೇಗ ನಡೆಯುತ್ತಿತ್ತು, ಅದು ಒಳ್ಳೆಯ ಸ್ಪೀಡ್ನಿಂದ ನಡೆಯುತ್ತಿತ್ತು. ಆ ಎತ್ತು ಚೆನ್ನಾಗಿತ್ತು. ಯಾವಾಗ ಎತ್ತು ಬೇಗ ಬೇಗ ನಡೆಯುತ್ತಿತ್ತು ಅದರ ಕಾಲಲ್ಲಿ ಮೊಳೆ ಚುಚ್ಚಿಬಿಟ್ಟಿತು ಮತ್ತು ಅದು ಕುಂಟತೊಡಗಿತು. ಮೊದಲು ಊರುಗಳಲ್ಲಿ ದೇಶಿ ವೈದ್ಯರಿರುತ್ತಿದ್ದರು. ಅವರು ಹೀಗೆ ಹೇಳ್ತಿದ್ರು, ಏನೆಂದರೆ, ಸೋದರ, ಎತ್ತಿನ ಕಾಲಿನ ನರದ ಮೇಲೆ ನರ ಕುಳಿತು ಬಿಡುತ್ತದೆ, ಆ ಕಾರಣದಿಂದ ಅದು ಕುಂಟಿಕೊಂಡು ನಡೆಯುತ್ತಾ ಇದೆ. ಅದಕ್ಕಾಗಿ ಇದೇ ಒಂದು ಟ್ರೀಟ್ಮೆಂಟ್ ಇತ್ತು, ಏನೆಂದರೆ ಅದಕ್ಕೆ ನಿಂತುಕೊಳ್ಳಲು ಬಿಡಬಾರದು. ಅದನ್ನು ಹೊಲಗಳಲ್ಲಿ ತಿರುಗಾಡಿಸುತ್ತಾ ಇದ್ದರೆ ತಂತಾನೆ ಅದರ ನರ ಸರಿಯಾಗುತ್ತದೆ ಮತ್ತು ಹೀಗೆಯೇ ಆಗುತ್ತಿತ್ತು ಕೂಡ. ಇದೇ ದೃಷ್ಟಿಕೋನದಿಂದ ರೈತ ಆ ಎತ್ತನ್ನು ಇಡೀ ದಿನ ಕೆಲಸ ತೆಗೆದುಕೊಂಡ, ನಿಲ್ಲಿಸಲಿಲ್ಲ, ಬಿಡಲಿಲ್ಲ. ಏಕೆಂದರೆ ಸಂಜೆ ಆಗುತ್ತಲೇ ಇದರ ನರದ ಮೇಲೆ ನರ ಏರಿದ್ದು ಸರಿಯಾಗುವುದು. ಆದರೆ ಹೀಗಾಗಲಿಲ್ಲ. ಸಂಜೆ ಸಮಯ ಅದು ಮನೆಗೆ ಬಂದಾಗ 3 ಕಾಲುಗಳಲ್ಲಿ ನಡೆಯುತ್ತಿತ್ತು. ಬೆಳಿಗ್ಗೆ ಎದ್ದೇಳಲಿಲ್ಲ. ಎಬ್ಬಿಸತೊಡಗಿದರೆ ಬಾಯಿ ತೆರೆಯಿತು. ಹೀಗೆ ಬಾಯಿ ತೆರೆದು ಮಲಗಿತು. ಕಣ್ಣುಗಳಿಂದ ನೀರು ಬರುತ್ತಿದೆ ಮತ್ತು ಕಾಲು ಊದಿಬಿಟ್ಟಿತು. ಊತ ಬಂದು ಬಿಟ್ಟಿತು ಮೇಲೆ ಮೊಣಕಾಲಿನ ತನಕ. ಆವಾಗೆಲ್ಲ ನಾಟಿ ವೈದ್ಯರು ಇರುತ್ತಿದ್ದರು. ಅವರು ಬಂದು ನೋಡಿದರು. ಅವನು ಹೇಳತೊಡಗಿದ, ಇದರ ಮೊಣಕಾಲು ಊದಿಕೊಂಡಿದೆ. ಈಗ ಅದು ಇಡೀ ದಿನ ನಡೆದುದರಿಂದ, ಕಲ್ಲುಗಳು ತಾಗಿರುವುದರಿಂದ ಆ ಮೊಳೆ ಸೇರಿಬಿಟ್ಟಿತು ತುಂಬ ಒಳಗಡೆ. ಅದರ ಮೇಲಂತೂ ಮಣ್ಣು ಕೂಡ ತಗುಲಿತ್ತು ಮತ್ತು ಊತ ಬಂದು ಬಿಟ್ಟಿತ್ತು ಬೆಳಗ್ಗಿನ ಹೊತ್ತಿಗೆ ಇಡೀ ಕಾಲಿನಲ್ಲಿ. ಮೊಳೆಯಂತೂ ತಗುಲಿದೆ ಗೊರಸಿನಡೆಯಲ್ಲಿ ಮತ್ತು ಟ್ರೀಟ್ಮೆಂಟ್ ಮೊಣಕಾಲಿಗೆ. ಈಗ ಅದಕ್ಕೆ ಪಟ್ಟಿ ಕಟ್ಟುತ್ತಾರೆ ಮೊಣಕಾಲಿಗೆ ಮತ್ತು ಏಟಾಗಿದೆ, ಮೊಳೆ ಚುಚ್ಚಿದೆ, ನೋವಾಗುತ್ತಿದೆ ಗೊರಸಿನಲ್ಲಿ. ಈಗ ಅದಕ್ಕೆ ಮಾತನಾಡಿ ಕೂಡ ಹೇಳಲು ಆಗುವುದಿಲ್ಲ. ಆ ಅಯೋಗ್ಯ ಪ್ರಾಣಿಗೆ ಯಾವಾಗ ಮನುಷ್ಯ ಜೀವನದಲ್ಲಿದ್ದ ದುಷ್ಕರ್ಮ ಮಾಡುತ್ತಿದ್ದ, ಹೀಗೆ ಎಂದೂ ಯೋಚಿಸಿರ್ಲಿಕ್ಕಿಲ್ಲ. ಅಂದರೆ ಈ ದುರ್ಗತಿ ಆಗುವುದು ನನ್ನದು. ಹೀಗೆ ಪುಣ್ಯಾತ್ಮರೇ, ಮೊದಲಂತೂ ನಾವು ಕೂಡ ಹೀಗೆಯೇ ಇದ್ದೆವು. ಈ ಘಟನೆ ಕೂಡ ಆಗ್ತಿತ್ತು, ಆದರೆ ಪ್ರಭಾವ ಉಂಟಾಗ್ತಿರಲಿಲ್ಲ. ಪರಮಾತ್ಮನ ಕೃಪೆಯಿಂದ ಈಗ ಈ ಹೃದಯದಲ್ಲಿ ನೋವುಂಟಾಗುತ್ತದೆ ಈ ವಿಷಯಗಳ ಕುರಿತಾಗಿ. ನಮ್ಮ ಮೇಲೆ ಏನು ನಶೆ ಇತ್ತು ಆ ಕಾಲನ ಅಜ್ಞಾನದ್ದು, 3 ಗುಣಗಳದ್ದು ಅದು ಕಡಿಮೆಯಾಯಿತು.
ಮತ್ತು ಈ ವಿಷಯಗಳು ಈಗ ನಿದ್ದೆ ಬರಲು ಬಿಡುವುದಿಲ್ಲ. ಬಹಳ ಹೊತ್ತಿನ ತನಕ ಯಾವಾಗ ಆ ಘಟನೆ ನೆನಪಿಗೆ ಬರುತ್ತದೆ ಮತ್ತು ಈ ಮಾತುಗಳು ನೆನಪಿಗೆ ಬರುವುದರಿಂದ ಭಗವಂತನ ಸ್ಮರಣೆ ಹೆಚ್ಚಾಗುತ್ತದೆ. ಅನ್ಯ ಅನಾಚಾರಗಳಿಂದ ಹಿಂದೆ ಸರಿಯುತ್ತೇವೆ. ಅಂದರೆ ಕಳ್ತನ, ಮೋಸ, ದುಶ್ಚಟ, ಭ್ರಷ್ಟಾಚಾರ ಇವುಗಳಿಂದ ವ್ಯಕ್ತಿಯ ಕೈಗಳು ತಂತಾನೆ ಮುದುರಿಕೊಳ್ಳುತ್ತವೆ. ಆದರೆ ಈ ಪ್ರಭಾವ ಸ್ವಲ್ಪ ಕಾಲ ಇರುತ್ತದೆ. ಒಳ್ಳೆಯ ಆತ್ಮಗಳಿಗೆ 1 ದಿನ, 2 ದಿನ, 10 ದಿನಗಳಿರಬಹುದು. ಮತ್ತು ಪದೇ ಪದೇ ಈ ಜ್ಞಾನ ಕೇಳುವುದರಿಂದ ಒಳಗೆ ಭಕ್ತಿ ಪ್ರವೇಶ ಆಗುವುದರಿಂದ ನಂತರ ಸದಾಕಾಲ ಆ ನೋವು ತಮಗೆ ನೆನಪಿನಲ್ಲಿ ಉಳಿಯುವುದು ಮತ್ತು ತಾವು ಕೆಟ್ಟ ಕೆಲಸವನ್ನು ಮಾಡಲಾರಿರಿ. ಭಕ್ತಿಯಲ್ಲಿ ಎಂದಿಗೂ ಆಲಸ್ಯವನ್ನು ಮಾಡಲಾರಿರಿ. ಸತ್ಸಂಗಕ್ಕೆ ಬರುವುದರಲ್ಲಿಯೂ ನಿಮಗೆ ನಿರಾಸಕ್ತಿ ಆಗಲಾರದು. ಈ ಆಂಟಿಬಯೋಟಿಕ್ ಅನ್ನು ತಮಗೆ ಇದಕ್ಕಾಗಿ ತಿನ್ನಿಸಲಾಗುತ್ತದೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302